ಚಂದ್ರಮೌಳಿ ನಿರ್ದೇಶನದ ಟೈಗರ್ ಸಫಾರಿ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದ್ದು ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿರುವಂತಹ ಶಿಥಿಲ್ ಪೂಜಾರಿ ನಮ್ಮ ಜೊತೆ ಇದ್ದಾರೆ. ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ರಿ? ಸರ್ ನೈಸ್ ಚೆನ್ನಾಗಿದ್ದೀನಿ ಸರ್. ಟೈಗರ್ ಸಫಾರಿ ಟೈಟಲ್ಲೇ ತುಂಬಾ ಮಾಸ್ ಅಪೀಲಿಂಗ್ ಇರುವಂಥದ್ದು. ಸೊ ಜೊತೆಗೆ ಸಿನಿಮಾದ ಟೀಸರ್ ಕೂಡ ಹಾಗೆ ಬಂದಿದೆ. ಸೊ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ರಿ. ಸೊ ಈ ಸಿನಿಮಾ ನಂಟು ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಟೈಗರ್ ಸಫಾರಿ ನಿಮ್ಮ ಕಡೆಗೆ ಬಂದಿದ್ದು ಹೇಗೆ ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಟೀಸರ್ ಬಗ್ಗೆ ಹೇಳಿದ್ರಿ, ತುಂಬಾ ಥ್ಯಾಂಕ್ ಯು. ಅಂಡ್ ಸಿನಿಮಾದ ಬಗ್ಗೆ ಒಂದ್ ಲೈನ್ ಹೇಳಬೇಕಾದ್ರೆ, ಎಲ್ರಿಗೂ ಗೊತ್ತಿದೆ ಗ್ಯಾಂಗ್ಸ್ಟರ್ ಮೂವಿ ಎಲ್ಲ ಅದು ಹೇಳ್ತಾ ಇದ್ದಾರೆ. ಬಟ್ ಇದು ಬಂದ್ಬಿಟ್ಟು ಒಂದು ಕಂಟೆಂಟ್ ಸಿನಿಮಾ. ಅಂಡ್ ಮಂಗಳೂರಿನ ವೆರಿ ಫೇಮಸ್ ಹುಲಿ ಕುಣಿತ ನಿಮ್ಗೆ ಗೊತ್ತಿತ್ತು. ಆ ಒಂದು ಕಂಟೆಂಟ್ ಇಟ್ಕೊಂಡು ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟು ಎಮೋಷನಲ್ ಇರುವಂತ ಸಿನಿಮಾ. ಇಟ್ಸ್ ವೆರಿ ಎಮೋಷನಲ್ ಮೂವಿ. ಇಟ್ಸ್ ಫ್ಯಾಮಿಲಿ ಆಡಿಯನ್ಸ್ ಮೂವಿ. ಸೊ ಈ ಸಿನಿಮಾ ಬಂದ್ಬಿಟ್ಟು ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ಚಂದ್ರಮೌಳಿ ಸರ್ ನಾನು ಒಂದು ಇವೆಂಟ್ ಅಲ್ಲಿ ಮೀಟ್ ಮಾಡಿದಾಗ ಅವ್ರೊಂದು ಲೈನ್ ಸ್ಟೋರಿ ಹೇಳಿದ್ರು. ಅದನ್ನ ನಾನು ನಮ್ಮ ಪ್ರೊಡ್ಯೂಸರ್, ನಾನು ಕರಾವಳಿಗೆ ಆಕ್ಟ್ ಮಾಡ್ತಿರೋ ರೀಸನ್ ಇಂದ, ಕರಾವಳಿ ಆಕ್ಚುಲಿ ನಂದು ಫಸ್ಟ್ ಸಿನಿಮಾ. ಮೊದಲನೇ ನಾಯಕ ನಟನಾಗಿ ಮಾಡ್ತಿರೋದು ವೈಲ್ಡ್ ಟೈಗರ್ ಸಫಾರಿ ನಂದು ಫಸ್ಟ್ ಆಸ್ ಅ ಲೀಡ್. ಸೊ ಅವಾಗ ಹೇಳಿದಾಗ ಅವ್ರಿಗೆ ಕತೆ ಇಷ್ಟ ಆಯ್ತು. ಕತೆ ಇಷ್ಟ ಆಗಿ ನಾವೇ ಅದನ್ನ ನಾನು ಮಾಡಿದ್ರೆ ಆಪ್ಟ್ ರೇಂಜ್ ಅಲ್ಲಿ ಪ್ರೊಡ್ಯೂಸರ್ಗೂ ಕನ್ವೆ ಆದ್ರು. ಅಂಡ್ ಇಬ್ರು ಮಾತಾಡ್ಕೊಂಡು ಆಮೇಲೆ ಅಲ್ಲಿಂದ ಟೇಕ್ ಆಫ್ ಆಯ್ತು. ಐ ಮೀನ್ ನಾವೀಗ ಸ್ಟಾರ್ಟ್ ಮಾಡಿ 6-7 ತಿಂಗಳಾಯ್ತು. ನಾವು ಆಲ್ರೆಡಿ 90% ಶೂಟಿಂಗ್ ಮುಗಿಸಿದೀವಿ. ಅಂಡ್ ಏನೋ ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಇದೆ ಅಂಡ್ ಒಂದು ಸಾಂಗ್ ಪೆಂಡಿಂಗ್ ಅಂಡ್ ಸಿನಿಮಾ ಬಂದ್ಬಿಟ್ಟು ತುಂಬಾ ಒಳ್ಳೆ ರೀತಿಲಿ ಬಂದಿದೆ. ಸೊ ಎಕ್ಸ್ಪೆಕ್ಟೇಷನ್ಗಿಂತ ಹೇಳುದಾದ್ರೆ 2.5 ಗಂಟೆ ನಾವೇನು ಅನ್ಕೊಂಡು ಜನಗಳು ಒಳ ಬರ್ತಾರೆ ನಮ್ಮ ಆಡಿಯನ್ಸ್. ಸೊ ಅವರಿಗೊಂದು ಡಿಸಪಾಯಿಂಟ್ ಮಾಡಲ್ಲ ಅನ್ನೋ ಒಂದು ಇದರಲ್ಲಿದೆ. ಮಾತಾಡ್ತಾ ಹೇಳಿದ್ರಿ ಹುಲಿ ಕುಣಿತದ ಬಗ್ಗೆ. ಹುಲಿ ಕುಣಿತ ಬಂದು ನಮ್ಮ ಸಂಸ್ಕೃತಿ ಮತ್ತು ಆಚರಣೆ ಸಂಪ್ರದಾಯ ಇರುವಂತ ವಿಚಾರ. ಸೊ ಅದನ್ನ ಇಟ್ಕೊಂಡು ಅದನ್ನ ಬೇಸ್ಡ್ ಆಗಿ ಇಟ್ಕೊಂಡು ಸಿನಿಮ್ಯಾಟಿಕ್ ಆಗಿ ಸಿನಿಮಾವನ್ನ ಕ್ರಿಯೇಟ್ ಮಾಡಿದಿಲ್ಲ, ಅದು ಕೂಡ ಈ ತರ ಒಂದು ಕಮರ್ಷಿಯಲ್ ಸಿನಿಮಾ. ಸೊ ಬಹಳ ಕಷ್ಟದ ವಿಚಾರ. ಆದ್ರ ಆ ಕತೆ ಕೇಳಿದಾಗ ನಿಮ್ಗೆ ಅನ್ಸಿತ್ತು ಥಾಟ್ ಇದ್ರಿದೆಯಲ್ಲ, ಹುಲಿ ಕುಣಿತ ಇಟ್ಕೊಂಡು ಈ ತರದೊಂದು ಕಮರ್ಷಿಯಲ್ ಪಿಕ್ಚರ್ ಮಾಡ್ಬೋದು ಅನ್ನೋ ಥಾಟೇ ಅದ್ಭುತ. ಹೇಗೆ ಅನಿಸ್ತು ಚಂದ್ರಮೌಳಿ ಮೊದಲ ಬಾರಿ ಬಂದು ಹೇಳಿದಾಗ ಅದನ್ನ? ನನಗೆ ತುಂಬಾ ಖುಷಿ ಆಯ್ತು. ಬಿಕಾಸ್ ಮೂಲತಃ ನಾನು ಮಂಗಳೂರಿನವ. ಹುಲಿ ಕುಣಿತ ನನಗೆ ಗೊತ್ತಿದೆ. ಸೊ ಹುಲಿ ಕುಣಿತದ ಬಗ್ಗೆನೂ ಗೊತ್ತಿದೆ. ನಾವು ದಸರಾಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಈವೆಂಟ್ಸ್ ಅಲ್ಲಿ ಇರೋದು ಹುಲಿ ಕುಣಿತ ಅನ್ನೋದು ಎಲ್ರಿಗೂ ಒಂದು ತುಂಬಾ ಹುಚ್ಚು ಹಿಡಿಸುವಂತ ಕಲೆ ನಮ್ಮ ಮಂಗಳೂರಲ್ಲಿ. ಸೊ ಅದ್ರ ಬಗ್ಗೆ ಕತೆ ಮಾಡಿಕೊಂಡು ಬರ್ತಾರೆ. ಅದ್ರ ಬಗ್ಗೆ ಒಂದೊಂದು ಲೈನ್ ಐ ವಾಸ್ ಸೋ ಎಕ್ಸೈಟೆಡ್. ನನಗೆ ಖುಷಿ ಆಯ್ತು ಕೇಳಬೇಕಾದ್ರೆ. ಅಂಡ್ ಅದಕ್ಕೊಂದು ಗ್ಯಾಂಗ್ಸ್ಟರ್ ಅಫ್ಕೋರ್ಸ್ ಚಂದ್ರಮೌಳಿ ಸರ್ ಬಂದ್ಬಿಟ್ಟು KGF 1 KGF 2 ರೈಟರ್. ಸೊ ಅವ್ರ ಜೊತೆ ಕೆಲಸ ಮಾಡಿ ಇನ್ನೂ ದೊಡ್ಡ ಖುಷಿ. ಅಂಡ್ ನಮ್ಮ ಪ್ರೊಡ್ಯೂಸರ್ ಬಂದು ವಿನೋದ್ ಕುಮಾರ್, ನಾನು ಆಲ್ರೆಡಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅಂಡ್ ಒಳ್ಳೆ ವಿಷಯ ಆಯ್ತು. ಅಂಡ್ ಸ್ಟಾರ್ ಕಾಸ್ಟ್ ಅಂತ ಬಂದಾಗ ಧರ್ಮೇಶ್ ಸರ್ ಇದ್ದಾರೆ, ಸುಶಾಂತ್ ಸರ್ ಇದ್ದಾರೆ. ಬಿಕಾಸ್ ನಾನು ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಶೋಸ್ ಮಾಡ್ತಿದ್ದಾರೆ. ಸೊ ನಮಗೊಂದು ಒಬ್ಬರು ಇನ್ಸ್ಪಿರೇಷನ್ ಇರ್ತಾರೆ. ರೆಮೋ ಸರ್ ಇರ್ಬೋದು, ಧರ್ಮೇಶ್ ಸರ್ ಇರ್ಬೋದು. ಸೊ ಅವರನ್ನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಒಂದು ತುಂಬಾ ಖುಷಿ ಆಯ್ತು. ಅಂಡ್ ನಿಮಗೆ ಗೊತ್ತು, ಲೀಡ್ ಬಂದ್ಬಿಟ್ಟು ಫೀಮೇಲ್ ಲೀಡ್ ಬಂದ್ಬಿಟ್ಟು ನಮ್ಮ ನಿಮಿಕಾ ರತ್ನಾಕರ್, ಶೇಕಿಟ್ ಪುಷ್ಪಾವತಿ ಫೇಮಸ್ ಅವರು ತುಂಬಾ ಒಳ್ಳೆ ರೋಲ್ ಮಾಡಿದ್ದಾರೆ. ಅಂಡ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡ್ಬೇಕಂದ್ರೆ ಆಸ್ ಅ ನ್ಯೂ ಕಮ್ಮರ್ ತುಂಬಾ ಕಲೀಲಿಕ್ಕೆ ಸಿಗ್ತದೆ. ಅಂಡ್ ಅವ್ರೆಲ್ಲ ತುಂಬಾ ಚೆನ್ನಾಗಿ ಮಾಡಿದಾಗ ಒಂದು ಅಪ್ರಿಷಿಯೇಟ್ ಮಾಡುವಂಥದ್ದು ತುಂಬಾ ಖುಷಿ ಆಯ್ತು. ಟೀಮ್ ವೈಸ್ ಸೂಪರ್ ಅನ್ನಿಸ್ತು. ಅಂಡ್ ಕತೆ, ಈ ಟೀಮು ಎಲ್ಲ ತುಂಬಾ ಅಂದ್ರೆ ಕ್ಯಾಲ್ಕುಲೇಟ್ ಆಗಿತ್ತು. ಅಂಡ್ ಸ್ಟೋರಿ ವೈಸ್ ನೀವು ಅಂದಾಗ ನೀವು ಹೇಳಿದ್ರಿ ಹುಲಿ ಕುಣಿತ, ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ಹುಲಿ ಒಂದು ಅವ್ರು ಎಮೋಷನಲ್. ಅದು ಈ ಮಂಗಳೂರಿನ ಸೈಡ್ ಎಲ್ಲ ಹುಲಿ ಅನ್ನೋದೊಂದು ಎಮೋಷನಲ್. ಸೊ ನಾವು ಅದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಮಾಡ್ಬೇಕು, ಎಲ್ಲೂ ತಪ್ಪಾಗಬಾರ್ದು. ಸೊ ಅದಕ್ಕೆ ನಮ್ಮ ನಿರ್ದೇಶಕರು ತುಂಬಾ ಅದ್ರ ಡೀಪ್ ಎಲ್ಲ ಹೋಗಿ ತುಂಬಾ ಸರ್ಚ್ ಎಲ್ಲ ಮಾಡಿ ಮಂಗಳೂರಿಗೆ ಬಂದು ಒಂದು ಅಷ್ಟು ದಿನ ಮಂಗಳೂರಲ್ಲಿ ಅಂಡ್ ಹುಲಿ ಬಗ್ಗೆ ಗೊತ್ತಿದ್ದವ್ರ ಜೊತೆ ಕೂತ್ಕೊಂಡು ತುಂಬಾ ಡೀಟೇಲ್ ಆಗಿ ಹೋಗಿ ಮಾಡಿದ್ದಾರೆ. ಅಂಡ್ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ. ನಮ್ಮ ಅಚ್ಯುತ್ ಸರ್ ಇರ್ಬೋದು, ಅವಿನಾಶ್ ಸರ್ ಇರ್ಬೋದು. ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡೋದು ದೊಡ್ಡ ವಿಷಯ. ಅಂಡ್ ನನ್ನ ರೋಲ್ ಬಂದ್ಬಿಟ್ಟು ಆಸ್ ಎ ಲೀಡ್ ಮಾಡ್ತಿದ್ದೇನೆ. ಅಂಡ್ ಗ್ಯಾಂಗ್ಸ್ಟರ್ ವೈಬ್ ಇರುವಂತ ಹುಲಿ ಒಂದು ಥಿಂಕಿಂಗ್ ಇರುವಂತ ಹುಡುಗ. ಅದು ಹೇಗಾಯ್ತು ಏನಾಯ್ತು ಅನ್ನೋದು ನೀವು ಸಿನಿಮಾದಲ್ಲಿ ನೋಡ್ಬೇಕಷ್ಟೇ. ಈ ಹುಲಿಯ ಬೇಟೆ ಸಫಾರಿ ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ ಅಂತ? ಮೇ ಬಿ ಮಂಗಳೂರಿಂದ ಮುಂಬೈ ಮಾಫಿಯಾ ತನಕ ಕರ್ಕೊಂಡು ಹೋಗುತ್ತೆ, ಗ್ಯಾಂಗ್ಸ್ಟರ್ ವರ್ಲ್ಡ್ ತನಕ? ಹೌದು, ಮುಂಬೈಯಿಂದ ಲಕ್ನೋಗೂ ಹೋಗ್ಬೋದು. ಯಾಕಂದ್ರೆ ನಾವು ಲಕ್ನೋದಲ್ಲೂ ಅದ್ರ ಶೂಟ್ ಮಾಡಿದ್ದೇವೆ, ಮಂಗಳೂರಲ್ಲಿ ಮಾಡಿದ್ದೇವೆ, ಬೆಂಗಳೂರಲ್ಲಿ ಮಾಡಿದ್ದೇವೆ. ಅಫ್ಕೋರ್ಸ್ ಟೀಸರ್ ಈಗ 2 ಭಾಷೆಯಲ್ಲಿ ರಿಲೀಸ್ ಆಗಿದೆ. ನಿಮಗೆ ಹೇಗೆ ಅನ್ನಿಸ್ತು ಟೀಸರ್? ಚೆನ್ನಾಗಿದೆ ಅಲ್ಲ? ಸೊ ಥ್ಯಾಂಕ್ ಯು, ಸೋ ಸ್ವೀಟ್. ಸೊ ಈಗಿನ ಒಂದು ಟ್ರೆಂಡಿಗೆ, ಈಗಿನ ಒಂದು ಡೆಪ್ತಿಗೆ ಹೇಗೆ ಸ್ಟೋರಿ ಮಾಡ್ಬೋದು ಅನ್ನೋದು ಡೈರೆಕ್ಟರ್ ತುಂಬಾ ತುಂಬಾ ಪಲ್ಸ್ ಇಟ್ಕೊಂಡೇ ಸ್ಟೋರಿ ಮಾಡಿದ್ದಾರೆ. ಅದನ್ನ ಹೇಗೆ ಜನಗಳಿಗೆ ಕನ್ವೆ ಮಾಡ್ಬೇಕನ್ನೋದು ಇನ್ನು ನಮಗೆ ಎದುರಲ್ಲಿರುವ ಚಾಲೆಂಜ್. ಟೀಸರ್ ನೋಡ್ಬಿಟ್ಟು ಎಲ್ಲಿಂದ ದೊಡ್ಡ ದೊಡ್ಡ ನಟರು ಫೋನ್ ಮಾಡಿದ್ದಾರೆ, ಇಂಡಸ್ಟ್ರಿ ಒಳಗಿಂದ ಫೋನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೇದಾಗ್ಲಿ, ಜನಗಳು ಇದನ್ನು ಕರೆಕ್ಟ್ ಆಗಿ ತಲುಪಿಸಿ. ಸೊ ಇನ್ನು ಜನಗಳಿಂದ ತಲುಪಿ ಈಗ ಇನ್ನೇನು ಸಾಂಗ್ ರಿಲೀಸ್ ಇದೆ, ಟ್ರೈಲರ್ ಲಾಂಚ್ ಎಲ್ಲ ಇದೆ. ನಾವು ಬೇಗ ಬರೋ
ಇದರಲ್ಲಿದ್ದೀವಿ, ಪ್ಲಾನ್ ಅಲ್ಲಿ ಇದ್ದೀವಿ. ಯಾವಾಗ ಬರುವಂತ ನಮಗೂ ಗೊತ್ತಿಲ್ಲ, ಅದು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ. ಅಂಡ್ ಮಂಗಳೂರಲ್ಲಿ ಆದ ಕತೆ ಬ್ಯಾಂಗ್ಳೂರಿಗೆ ಹೋಗಿ, ಲಕ್ನೋದಿಂದ ಹೋಗಿ, ಗೊತ್ತಿಲ್ಲ ಇಡೀ ಇಂಡಿಯಾಕ್ಕೆ ಹೋಗ್ಬೋದೇನಪ್ಪ. ಈ ಟೈಗರ್ ಸಫರ್ ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಿರುವಂತ ಮಾಫಿ ಯಾವುದು ಅಂತ? ಈಗ ಉದಾಹರಣೆಗೆ KGF ಅಂತ ಬಂದ ತಕ್ಷಣ ಗೋಲ್ಡ್ ಆಗ್ಲಿ, ಅದ್ರ ಜೊತೆ ಒಂದು ಎಮೋಷನಲ್ ಆಗಿ ಆ ತರದೊಂದು ವಿಚಾರ ಇದ್ದು. ಸೊ ಟೈಗರ್ ಸಫರ್ ನಲ್ಲಿ ಯಾವ ಮಾಫಿಯಾ? ನಿಮಗೆ ಹೆಸರಲ್ಲಿ ಇದೆಯಲ್ಲ ಟೈಗರ್ ಅನ್ನೋದೇ. ಇಲ್ಲಿ ಎಲ್ಲ ವೈಲ್ಡ್ ಟೈಗರ್ಸ್ ಇರೋದು. ಇಲ್ಲಿ ಅವರನ್ನು 3 ಟೈಗರ್ಗಳು ಸಫಾರಿ ಮಾಡ್ತವೆ ಅಂದ್ರೆ ಅದ್ರ ಒಳಗಡೆ ಹೋಗಿ ಆ 3ರಲ್ಲಿ ಇನ್ನೊಂದೊಂದು ಸಫಾರಿ ಮಾಡ್ತದೆ ಅಂದ್ರೆ ಇಟ್ಸ್ ವೈಲ್ಡ್ ಸ್ಟೋರಿ, ವೈಲ್ಡ್ ಆಗಿ ಇರುತ್ತೆ. ಅಂಡ್ ಮಾಫಿಯಾ ಅನ್ನೋದಕ್ಕಿಂತ ನಾ ಹೇಳಿದಾಗೆ ಎಮೋಷನ್. ಇಲ್ಲಿ ಎಲ್ಲಾ ಇದ್ರಲ್ಲೂ ಒಂದು ಗ್ಯಾಂಗ್ಸ್ಟರ್ ವೈಬ್ ಇರ್ತದೆ, ಫ್ಯಾಮಿಲಿ ವೈಬ್ ಇರ್ತದೆ, ಲವ್ ಸ್ಟೋರೀಸ್ ಇರ್ತದೆ. ಅಂಡ್ ಎಲ್ರಿಗೂ ಕನೆಕ್ಟ್ ಆಗುವಂತ, ಎಕ್ಸ್ಪೆಷಲಿ ಯಂಗ್ಸ್ಟರ್ಸ್ನವರೆಲ್ಲ ನೋಡಿ ಇನ್ಸ್ಪೈರ್ ಆಗುವಂಥದ್ದು, ಹುಲಿಗಳ ಬಗ್ಗೆ ಇನ್ನು ಗೊತ್ತಾಗುವಂಥದ್ದು. ಸೊ ಅದೆಲ್ಲ ಇದೆ, ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ನೀವು ತುಂಬಾ ಎಲ್ಲ ಈಗಲೇ ಕೇಳ್ತಿದ್ದೀರಾ, ತುಂಬಾ ಟ್ರೈಲರ್ ಇನ್ನೂ ಇದೆ.